ನನ್ನ ಆಧ್ಯಾತ್ಮಿಕ ಬಂಧುಗಳೇ, ಇದೊಂದು ಆಧ್ಯಾತ್ಮಿಕ ಚಿಂತನೆ. 6 ತಾರೀಕು 18 ಜುಲೈ 2026. ನಮಸ್ಕಾರ. ನಾನು ಒಂದು ಪುರಂದಾಸರ ಹಾಡನ್ನು ಕೇಳ್ತಾ ಇದ್ದೆ. ಅದು ಯಾವಲ್ಲಿ ಅಡಗಿರುವಿ ಕೃಷ್ಣಯ್ಯ, ಈ ಹಾಡು, ಮತ್ತು ಎಂದಿಗಾವುದು ನಿನ್ನ ದರ್ಶನ. ಈ ಹಾಡನ್ನು ಮೆಲುಕು ಹಾಕುತ್ತಿರುವಾಗ ನನಗೆ ಒಂದು ಸದ್ವಿಚಾರ ಹೊಳೆಯಿತು. ಅದು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕೆಂದು ಬಯಸಿದ್ದೇನೆ. ಆ ವಿಚಾರ ಏನೆಂದರೆ, ಹೌದು, ಎಲ್ಲ ವೇದಗಳು ಹಾಗೂ ಭಗವದ್ಗೀತೆ ಹೇಳುವಂತೆ ಶ್ರೀಕೃಷ್ಣನು ನಮ್ಮ ಹೃದಯದಲ್ಲಿಯೇ ಕುಳಿತು ಸಾಕ್ಷಿ ರೂಪದಲ್ಲಿ ಇದ್ದು ನಮಗೆ ಕಾಣಲಾರದೆ ಅದೃಶ್ಯನಾಗಿದ್ದಾನೆ. ನಮ್ಮ ಎಷ್ಟೋ ಜನ್ಮಾಂತರದ ಹುಡುಕಾಟಿಂದಲೂ ನಮಗೆ ಅವನು ಸಿಗ್ತಾ ಇಲ್ಲ. ಅವನು ನಮ್ಮಲ್ಲಿ ಇದ್ದದ್ದು ಅನೇಕ ಸಂಕಷ್ಟ ವೇಳೆಗೆ ನಮಗೆ ಅನುಭವಕ್ಕೆ ಬರುವುದು ಇದ್ದೇ ಇದೆ, ಆದರೆ ಕಾಣುವುದಿಲ್ಲ. ಯಾಕಂದರೆ ನಮ್ಮಲ್ಲಿಯ ಅನೇಕ ನಕಾರ ಭಾವನೆಗಳು, ಅಡೆತಡೆಗಳು ಇವೆ. ಅವು ಎಷ್ಟು ಬೃಹತ್ತವಾಗಿವೆ ಎಂದರೆ ಹಿಮಾಲಯ ಪರ್ವತದಂತೆ ಅವು ಬೃಹತ್ತವಾಗಿವೆ. ಅವುಗಳ ಸಲುವಾಗಿ ನಮ್ಮ ಮತ್ತು ಆ ಶ್ರೀಕೃಷ್ಣನ ನಡುವೆ ಬಹಳ ಅಂತರವಿದೆ ಎಂದು ನಮಗೆ ಸ್ಪಷ್ಟವಾಗಿ ಅನಿಸುತ್ತದೆ. ಈ ಅಡೆತಡೆಗಳೆಂದರೆ ನಮ್ಮ ಹಿಂದಿನ ಜನ್ಮಾಂತರದ ಕರ್ಮ ಸಂಚಯ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಇವೆಲ್ಲಗಳನ್ನು ನಾವು ಕಟ್ಟಿಕೊಂಡು ಬಂದಿದ್ದೇವೆ. ಇವತ್ತರ ಜೊತೆಗೆ ನಮಗೆ ಸಹಜವಾಗಿರುವ ಅರಿಷಡ್ವರ್ಗಗಳು, ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಮತ್ತು ಮಟೀರಿಯಲಿಸ್ಟ್ ವಸ್ತುಗಳಿಗೆ ಅಂಟಿಕೊಳ್ಳುವುದು, ಇವೆಲ್ಲ ನಮ್ಮ ಅವಗುಣಗಳು. ಇವೇ ನಮಗೆ ನಮ್ಮ ಕೃಷ್ಣನನ್ನು ಕಾಣಲಿಕ್ಕೆ ಅಡಚಣೆಯಾಗಿವೆ. ಭಗವದ್ಗೀತೆಯಲ್ಲಿ ಹೇಳುವಂತೆ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಅಗಲುವಾಗ ಬಹಳ ಪರಿತಪಿಸುವರು. ಆದರೆ ಶ್ರೀಕೃಷ್ಣನು ಅವರಿಗೆ ಏನು ಹೇಳು ಸಮಾಧಾನ ಮಾಡಿದನೆಂದರೆ, ನೀವು ನಿಮ್ಮ ಹೃದಯದಲ್ಲೇ ಅಡಿಗೆ ಕುಳಿತಿರುವ ಶ್ರೀಕೃಷ್ಣನನ್ನು ನೋಡುವುದನ್ನು ಕಲಿತುಕೊಳ್ಳಿರಿ ಎಂದು. ಇದಕ್ಕೆ ಅನೇಕ ಜನ್ಮದ ಸಾಧನೆ ಬೇಕಾಗುತ್ತದೆ. ಹೌದು, ನಮಗೆ ಪರಬ್ರಹ್ಮನ ಜ್ಞಾನ, ಪರಿಶುದ್ಧ ಭಕ್ತಿ, ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವ ಶ್ರೀಹರಿಯೇ ಬೇಕೆನ್ನುವ ಭಕ್ತಿ, ಮತ್ತು ನಿಷ್ಕಾಮ ಕರ್ಮ, ಮತ್ತು ಆ ಕರ್ಮ ಫಲವನ್ನು ಅಪೇಕ್ಷೆ ಮಾಡಲಾರದೆ ಕರ್ಮ ಮಾಡಿ ನಾವು ಶ್ರೀಕೃಷ್ಣನಿಗೆ ಅರ್ಪಿಸಿಬಿಡುವುದು. ಶ್ರೀಕೃಷ್ಣನು ನಮ್ಮನ್ನು ಇಂಥ ದೊಡ್ಡ ಮಾಯಾಜಾಲ ಸೃಷ್ಟಿಸಿ ಒಳಗೆ ನಮ್ಮನ್ನು ಈ ಪ್ರಕೃತಿ ಎಂಬ ಬಂದಿಖಾನೆಯಲ್ಲಿ ಇಟ್ಟಿದ್ದಾನೆ. ಇದು ಎಲ್ಲರಿಗೂ ಅನ್ವಯವಾಗುತ್ತದೆ, ಎಲ್ಲ ಮಾನವ ಜೀವರಿಗೂ ಅನ್ವಯವಾಗುತ್ತದೆ. ಅಪರೋಕ್ಷ ಜ್ಞಾನಿಗಳ ವಿಷಯ ಬೇರೆ.
ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅನೇಕ ಜನ್ಮಗಳ ಸಾಧನೆ ಮಾತ್ರ ಇದಕ್ಕೆ ರಾಮಬಾಣ. ಯಾವಾಗ ನಾವು ಶ್ರದ್ಧೆಯಿಂದ ಸಾಧನೆಯನ್ನು ಮಾಡುತ್ತೇವೋ ಆವಾಗ ಶುದ್ಧ ಪ್ರಜ್ಞೆಯುಳ್ಳವರಾಗುತ್ತೇವೆ. ಆವಾಗ ಮಾತ್ರ ನಾವು ಕೃಷ್ಣನನ್ನು ನಮ್ಮ ಕಣ್ಣು ಮುಚ್ಚಿ ಕುಳಿತಾಗ ಹೃದಯದಲ್ಲಿ ಕಾಣಬಹುದು. ನಾವು ಯಾವ ರೂಪದಲ್ಲಿ ದೇವರನ್ನು ಅನಿಸಿಕೊಂಡಿರ್ತೀವೋ ಅದೇ ರೀತಿ ನಾವು ಅವನನ್ನು ಕಾಣಬಹುದು. ಇದಾದ ಮೇಲೆ ನಮಗೆ ತಕ್ಷಣ ಮೋಕ್ಷ ಸಿಗುವುದಿಲ್ಲ. ಇದಾದ ನಂತರವೂ ನಾವು ಕೆಲವು ಜನ್ಮಗಳನ್ನು ಅನುಭವಿಸಿ ನಾವು ಭಗವದ್ಗೀತೆಯಲ್ಲಿ ಹೇಳಿದಂತೆ ಜ್ಞಾನ ಭಕ್ತಿ ಕರ್ಮ ಮಾರ್ಗಗಳನ್ನು ಅನುಸರಿಸಿದಾಗ ನಾವು ಮೋಕ್ಷಕ್ಕೆ ಒಂದು ಜನ್ಮದಲ್ಲಿ ಹೋಗಬಹುದು. ದ ಅಲ್ಟಿಮೇಟ್ ಏಮ್ ಆ್ಯಂಡ್ ಗೋಲ್ ಆಫ್ human life is to attain the final salvation, that is Kaivalya or Moksha. In our Vedic Sampradaya, it is called as Vaikuntha Loka. If we do karmas and with some expectation, we may go to higher worlds, that is Sadgati, but after spending our specific time in those higher worlds, we may have to return to this earth and worldly life and again suffer the same things. Again we have to strive to attain that moksha. So it is better to strive to moksha, final salvation from the beginning. For that, the knowledge of Bhagavad Gita is absolutely essential. All the gist and sum and substance of the Vedas, the so-called 4 Vedas, is there in Bhagavad Gita. Krishna has told very vividly the way to attain moksha, that is bhakti marga, jnana marga, karma marga. So friends, there is no solution to be born and die again and again. The only solution is attaining moksha after doing sadhana in many of our lives. So let us all, including me, strive for that valuable moksha or Vaikuntha Loka by believing Lord Krishna or the God that we believe, and to all the karmas without expectation, and do absolute devotion to the feet of God and attain that moksha. ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೆ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಈ ಮೋಕ್ಷವು ಬಹಳ ದುಸ್ತರವಾದದ್ದು. ಇದನ್ನು ಪಡೆಯಲು ಬಹಳ ಶ್ರಮಿಸಬೇಕಾಗುತ್ತದೆ. ಅದಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿ ಸರಿಯಾದ ಮಾರ್ಗವನ್ನು ತಿಳಿದುಕೊಂಡು ಪ್ರಯತ್ನ ಮಾಡಬೇಕೆಂದು ಹೇಳುತ್ತೇನೆ. ಇದಕ್ಕೆ ನಾನು ಏನು ಹೊರತಲ್ಲ, ನಾವೆಲ್ಲರೂ ಈ ಮಾರ್ಗವನ್ನು ಅನುಸರಿಸಿ ಮೋಕ್ಷಕ್ಕೆ ಪ್ರಯತ್ನಿಸೋಣ ಎಂದು ಹೇಳಿ ಈ ಆಧ್ಯಾತ್ಮಿಕ ಚಿಂತೆಯನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಮತ್ತೊಮ್ಮೆ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಧನ್ಯವಾದಗಳು.